ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ನಡೆಸಿದ್ರೆ ಸಹಿಸುವುದಿಲ್ಲ ಎಂದು ಸಿಎಂ ಸದಾನಂದಗೌಡ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯ ಬಗ್ಗೆ ನಾನು ನೇರವಾಗಿ ನನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತುಕತೆ ನಡೆಸಿದ್ದೇನೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ತಗೊಂಡಿದ್ದೇನೆ. ಅದು ಯಾರೇ ಇರಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ್ದೇವೆ. ಯಾವುದೇ ಇದ್ದರೂ ಕೂಡ ಭಾರಿ ವರ್ಷದಿಂದ ಇದು ನಡೀತಾನೆ ಇದೆ. ಇದು ಇವತ್ತು ನಾಳೆಯಲ್ಲಿ ಪರಿಹಾರ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸಗಳು ನಮಗಿಲ್ಲ. ಆದ ಕಾರಣ ಆ ಮಾತುಕತೆಗಳು ಆ ಬೇರೆ ವ್ಯವಹಾರಗಳು ಅದು ಬೇರೆ. ಆದರೆ ರಾಜ್ಯದ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಭಾಗದ ಪಟ್ಟಣಗಳಲ್ಲಿ ಕಾನೂನು ಮತ್ತು ಆ ಸುವ್ಯವಸ್ಥೆಯ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾದಂಥ ನಿಗಾ ವಹಿಸ್ತದೆ. ಯಾರನ್ನು ಕೂಡ ಇದನ್ನು ಟಾಲರೇಟ್ ಮಾಡುವಂಥ ಪ್ರಶ್ನೆಗಳಿಲ್ಲ. ಆದ ಕಾರಣ ರಾಜ್ಯದ ಯಾವುದೇ ಸೊತ್ತುಗಳಿಗೆ ಸರ್ಕಾರಿ ಸೊತ್ತುಗಳಿಗೆ ಹಾನಿ ಉಂಟು ಅಂದರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೊಳ್ಳಿ. ಒಟ್ಟಾರೆ ಏನು ಬೆಳಗಾವಿ ಬಂದ್ಗೆ ಕರೆ ನೀಡಿರುವಂತಹ ಎಂಇಎಸ್ ಪುಂಡಾಟಿಕೆ ಬಗ್ಗೆ ಇವತ್ತು ಸಿಎಂ ಸದಾನಂದಗೌಡರು ಪ್ರತಿಕ್ರಿಯೆಯನ್ನು ನೀಡಿದ್ರು. ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು, ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಏನು ಹದಗೆಟ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವ ಒಂದು ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಈ ಬಗ್ಗೆ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಲಾಗಿದೆ. ಇದು ಇವತ್ತು ನಿನ್ನೆಯ ಕಥೆಯಲ್ಲ, ಬಹಳ ವರ್ಷಗಳಿಂದ ಇದು ನಡೆದುಕೊಂಡು ಬರ್ತಾ ಇದೆ. ಇದು ಬಗೆಹರಿಯುವಂತ ವಿಶ್ವಾಸ ನಮಗಿಲ್ಲ. ಎಲ್ಲಾದರೂ ಕಾನೂನನ್ನ ಯಾರಾದರೂ ಕೈಗೆತ್ತಿಕೊಂಡ್ರೆ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮಾತನ್ನ ಸಿಎಂ ಸದಾನಂದಗೌಡ ಇವತ್ತು ತಿಳಿಸಿದ್ದಾರೆ.